ಸಮಾಜವನ್ನು ಯಾವ ರೀತಿ ದಿಕ್ಕು ಬದಲಿಸ್ತಾರೆ, ಯಾವ್ಯಾವ ಪರ್ಸ್ನಲ್ ಅಜೆಂಡಾಗಳಿಗೆ ಯಾವ್ಯಾವ ಇಮೋಷನ್ಸ್ಗಳನ್ನು, ಕರುಣೆಯನ್ನು, ಯಾವುದೋ ಒಂದು ಹೆಣ್ಣಿನ ಸಾವನ್ನು, ಆಕೆ ಮೇಲೆ ಅತ್ಯಾಚಾರ ಆಗಿರೋದನ್ನು ಹೆಂಗೆಲ್ಲ ಬಳಸ್ಕೊಂಡು ಬಿಡುತ್ತೆ ನೋಡಿ ಸಮಾಜ. ಇಂಥ ಪಾಪಿಗಳು ನಮ್ಮ ಜೊತೆಗಿದ್ದಾರೆ, ನಮ್ಮ ನಡುವಿದ್ದಾರೆ, ನಾವು ಉಸಿರಾಡೋ ಗಾಳಿನ ಅವರು ಉಸಿರಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ನಾಚಿಕೆ ಆಗಬೇಕೇನೋ ಸರ್. ಸೋಮನಾಥ್ ನಾಯಕ್ ನಾನು ದೊಡ್ಡ ಹೋರಾಟಗಾರ ಅಂತ ಹೇಳ್ಕೊತಾರೆ. ಡೋಂಟ್ ಸೇ. ಹೋರಾಟಗಾರರು ನಮ್ಮಲ್ಲಿ ಸ್ವಾತಂತ್ರ್ಯ ತಂದುಕೊಡೋರಿದ್ರು. ಇಂಥ ಮುಟ್ಟಾಳರು, ಅಯೋಗ್ಯರು, ಅಧರ್ಮೀಯರಿರಲಿಲ್ಲ. ಇದು ಪವರ್ ಟಿವಿ, ಇದು ಪವರ್ ಟಿವಿಯ ಪವರ್. ಸೋಮನಾಥ್ ನಾಯ್ಕ್, ನೀನು ಒಬ್ಬ ಧರ್ಮಾಧಿಕಾರಿಯನ್ನು, ಒಬ್ಬ ಸಮಾಜಮುಖಿಯಾಗಿ ಬದುಕಿದವರನ್ನು ಅವನು ಇವನು ಅಂತ ಕರೆಯುವಾಗ ನಾನು ನಿನ್ನನ್ನು ನೀನು ಅನ್ನೋದು ಸಂಬೋಧಿಸುವುದರಲ್ಲಿ ಯಾವ ತಪ್ಪು ಇಲ್ಲ. ಮಿಸ್ಟರ್ ಸೋಮನಾಥ್ ನಾಯ್ಕ್, ಇದು ನಿನ್ನ ಮನೆ. ಮಿಸ್ಟರ್ ತಿಮ್ರೋಡಿ, ಸಸ್ಪೆಂಡೆಡ್ ಆಫೀಸರ್ ಮಿಸ್ಟರ್ ಮಟ್ಟಣ್ಣವರ್, ಇದು ನಿಮ್ಮಲ್ಲಿ ಒಬ್ಬ ಲೀಡರ್. ನಾವು ಕ್ಷಮಿಸಿ ಸೌಜನ್ಯ ಅಂತ ಹೆಸರು ಕೊಟ್ವಿ, ಮನಪೂರ್ವಕವಾಗಿ ಕೊಟ್ವಿ. ಯಾಕಂದರೆ ಅವಳು ಯಾರನ್ನು ಶ್ರಮಿಸಬೇಕಂತ ನಾವು ಹೇಳಿದ್ವಿ, ನಮಗೆ ಗೊತ್ತಿತ್ತು ಸತ್ಯ ಏನು ಅಂತ. ಇವತ್ತು ತಲೆಬುರುಡೆ ರಹಸ್ಯವನ್ನು ಚೇಂಜ್ ಮಾಡಿ ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ ಅಂತ ಕೊಟ್ಟಿದ್ವಿ. ದಿಸ್ ಈಸ್ ನಾಟ್ ಅವರ್ ಟ್ಯಾಗ್ ಲೈನ್, ಇದು ಮಹೇಶ್ ತಿಮರೋಡಿ ಅವರ ಟೀಮ್ ಕೊಡುವಂತಹ ಟ್ಯಾಗ್ ಲೈನ್. ಅವರು ಹೇಳ್ತಾರೆ, ಸೋಮನಾಥ್ ನಾಯ್ಕ್ ಅವರು, ಸೌಜನ್ಯನಿಗೆ ನ್ಯಾಯ ಕೊಡಿಸುವುದು ನಮ್ಮ ಗುರಿ ಅಲ್ಲ, ನಮ್ಮ ಇಂಟೆನ್ಷನ್ ಅದಲ್ಲ. ಇಟ್ ಈಸ್ ನಾಟ್ ಮೈ ಇಂಟೆನ್ಷನ್. ಸೌಜನ್ಯನಿಗೇನಾದರೂ ನಮಗೇನು ಅತ್ಯಾಚಾರ ಆಗಲಿ, ಸಾವಾಗಲಿ, ನಮ್ಮನೆ ಹುಡುಗಿ ಅಲ್ಲ ಅವಳು ಅನ್ನುವ ರೀತಿಯಲ್ಲಿ ಸೋಮನಾಥ್ ನಾಯ್ಕ್ ಕೇರ್ಲೆಸ್ ಅಲ್ಲಿ ಮಾತಾಡ್ತಾರೆ. ನಮ್ದು ಗುರಿ ಅಲ್ಲ. ಸೌಜನ್ಯನ ಕೇಸ್ ನಮಗೂ ಒಂದು ದೊಡ್ಡ ಅಸ್ತ್ರವಾಗಿ ಬಳಸ್ಕೊಂಡಿದ್ದೀವಿ ನಾವು ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆಯ ಯುದ್ಧದಲ್ಲಿ. ಅವರು ಹೇಳ್ತಾರೆ, ಇದರಲ್ಲಿ ವೀರೇಂದ್ರ ಹೆಗ್ಗಡೆ ಪಾತ್ರ ಇಲ್ಲ. ನಮಗೆ ಗೊತ್ತಿದೆ ಇದರಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಪಾತ್ರ ಇಲ್ಲ. ನಮಗೆ ಗೊತ್ತಿದೆ ಯಾವ ಇನ್ವೆಸ್ಟಿಗೇಷನ್ ಆದರೂ ಇದರಲ್ಲಿ ಇವರು ಸಿಕ್ಕಾಕೊಳ್ಳಲ್ಲ. ಯಾಕಂದ್ರೆ ಇವರ ಪಾತ್ರ ಅದರಲ್ಲಿ ಇಲ್ಲ. ಸಿಕ್ಕಾಕೊಂಡ್ರೂ ಕೂಡ ಇವ್ರದ್ದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ತಪ್ಪು ನಡೆದಿದೆ ಅಂತ ಹೇಳ್ಕೊಂಡು ತಪ್ಪಿಸ್ಕೊಬಹುದು. ಬಟ್ ವಿ ಆರ್ ಯೂಸಿಂಗ್ ದಿಸ್ ಸೌಜನ್ಯ ಕೇಸ್, ಈ ಅತ್ಯಾಚಾರವನ್ನು, ಈ ಸಾವನ್ನು ನಾವು ಇಮೋಷನಲಿ ಜನಗಳಿಗೆ ಫೂಲ್ ಮಾಡ್ಕಾದ್ರೂ ನಂಬಿಸಬೇಕು ವೀರೇಂದ್ರ ಹೆಗ್ಗಡೆ ಸರಿ ಇಲ್ಲ ಅಂತ. ಜನಗರ ಭಾವನೆ ಕೆರಳಿಸಬೇಕು. ಜನಗಳು ವೀರೇಂದ್ರ ಹೆಗ್ಗಡೆ ಅವರಿಂದ ದೂರ ಹೋಗಬೇಕು. ಆಗಲೇ ನಾವು ಈ ಯುದ್ಧದಲ್ಲಿ ಸಕ್ಸಸ್ ಆಗೋದು, ವೀರೇಂದ್ರ ಹೆಗ್ಗಡೆಯನ್ನು ಕೆಳಗಿಳಿಸಲಿಕ್ಕೆ ಆಗುವುದು. ಅವರ್ ಇಂಟೆನ್ಷನ್ ಟು ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ ಇದಾಗಿಲ್ವಾ? ಇನ್ನು ಉಳಿದ ಕೇಸುಗಳಿದ್ದಾವೆ, ಪದ್ಮಲತಾ, ವೇದವಲ್ಲಿ ಎಲ್ಲ ಇದೆ, ಅದನ್ನು ತರ್ತೀವಿ. ಅದು ಆಗಿಲ್ವಾ? ಇನ್ನೊಂದಿದೆ, ಮನಿ, ದುಡ್ಡು ಕೊಡ್ತಾರಲ್ಲ, ಸಂಘ ಮಾಡಿಕೊಂಡು ಅದರಲ್ಲಿ ಹಾಕ್ಸ್ತೀವಿ. ಯಾವುದಾದ್ರೂ ಒಂದು ಕೇಸ್ ಹಾಕ್ಬಿಟ್ಟು ವೀರೇಂದ್ರ ಹೆಗ್ಗಡೆ ಅವರನ್ನು ಒಳಗಡೆ ಹಾಕ್ಬೇಕು. ಸ್ಟೋರಿ ಕಟ್ಟಬೇಕು, ಜನಗಳನ್ನು ನಂಬಿಸಬೇಕು. ಯಾಕಂದ್ರೆ ಜನಗಳನ್ನು ಯಾಕೆ ನಂಬಿಸಬೇಕಂದ್ರೆ ಜನಗಳ ಭಕ್ತಾದಿಗಳ ಭದ್ರಕೋಟೆ ಆಗಿರುವಂತಹ ಧರ್ಮಸ್ಥಳವನ್ನು ಛಿದ್ರ ಮಾಡಬೇಕು. ವೀರೇಂದ್ರ ಹೆಗ್ಗಡೆ ಅವರ ಮೇಲಿರುವ ನಂಬಿಕೆಯನ್ನು ತೊಲಗಿಸಬೇಕು. ಅಲ್ಲಿಯವರೆಗೆ ನಾವು ಆ ನಂಬಿಕೆಯನ್ನು, ಧರ್ಮಸ್ಥಳದ ಮೇಲೆ ಇರುವ ನಂಬಿಕೆಯನ್ನು, ವೀರೇಂದ್ರ ಹೆಗ್ಗಡೆಯವರ ಮೇಲೆ ಇರುವ ನಂಬಿಕೆಯನ್ನು ತೊಲಗಿಸಿಲ್ಲ ಅಂದರೆ ನಾವು ಆ ಕೋಟೆಗೆ ಎಂಟ್ರಿ ಮಾಡಲಿಕ್ಕಾಗಲ್ಲ. ಜನಗಳು ಬಿಡ್ತಾರಾ? ಅದಕ್ಕೆ ಹೇಳಿದ್ದು ಡಾಕ್ಟರ್ ಮಹೇಶ್ ಶೆಟ್ಟಿ ಅಂತ. ನಾನು ಹೇಳಿಲ್ವಾ, ಸ್ಟ್ರಾಟಜಿಗಳಲ್ಲಿ ನಿಮ್ಮಂತ ಮೀರಿದವರು ಯಾರಿಲ್ಲ ಅಂತ ಹೇಳಿಲ್ವಾ? ದಟ್ಸ್ ವಾಟ್. ಮಾವುತನ ಹೇಳ್ಕೊಂಬರ್ಬೇಕು, ವೇದವಲ್ಲಿ ಹೇಳ್ಕೊಂಬರ್ಬೇಕು, ಪದ್ಮಲತನ ಹೇಳ್ಕೊಂಡು ಬರಬೇಕು. ಈ ಕಡೆ ಸೌಜನ್ಯನ ತಾಯಿಯನ್ನು ಸೆರಗು ಹಾಸಿ, ಕಣ್ಣೀರು ಹಾಕ್ಸಿ ಉಪಯೋಗಿಸ್ಕೊಳ್ಬೇಕು.
ಆ ಸೆಂಟಿಮೆಂಟ್ ವರ್ಕ್ ಆಗುತ್ತೆ. ಆಗ ವೀರೇಂದ್ರ ಹೆಗ್ಗಡೆಯವರ ಮುಖಕ್ಕೆ ಮಸಿ ಬಳಿಯುತ್ತೆ. ಜನಗಳು ಚೀತು ಒಂದು ದೂರ ಹೋಗ್ತಾರೆ. ಮಂಜುನಾಥನ ಅಣ್ಣಪ್ಪನ ಮೇಲೆ ಇರುವ ಭಕ್ತಿ ಕಡಿಮೆ ಆಗುತ್ತೆ. ಭಕ್ತಾದಿಗಳು ದೂರ ನಿಲ್ತಾರೆ. ಎಸ್, ನಿಮ್ಮ ಸ್ಟ್ರಾಟಜಿಗೆ ಜನಗಳು ಮಂಕು ಆದರು. ಮಿಸ್ಟರ್ ಸೋಮನಾಥ್ ನಾಯ್ಕ್, ಮಿಸ್ಟರ್ ತಿಮರೋಡಿ, ಯು ಆರ್ ಸಕ್ಸೀಡೆಡ್ ಲಿಟಲ್ ಬಿಟ್. ನೀವುಗಳು ಮಂಕು ಬೂದಿ ಎರಿಸಿದ್ರಿ, ನಮ್ಮನ್ನೆಲ್ಲ ದಾರಿ ತಪ್ಪಿಸಿದ್ರಿ. ಯು ಆರ್ ಡನ್ ಇಟ್, ಯು ಸಕ್ಸೀಡೆಡ್. 12 ವರ್ಷ ನೀವು ಸಕ್ಸೀಡ್ ಆದ್ರಿ, ಮನೆ ಮಠ ಮಾಡ್ಕೊಂಡ್ರಿ, ಮೆರೆದಾಡಿದ್ರಿ. ಎಜುಕೇಟೆಡ್ ಸೆಕ್ಷನ್ ಅಂತ ಹೇಳಿಸ್ಕೊಳ್ಳುವ ದಕ್ಷಿಣ ಕನ್ನಡದ ಉಡುಪಿ ಜನರನ್ನು ಅನ್ಎಜುಕೇಟೆಡ್ಗಿಂತ ಕೆಳಗಡೆ ಮಾಡಿದ್ರಿ. ನಾನು ಆ ಕಡೆಯವನು. ಆ ಕಡೆಯವರು ಭಾರಿ ಬುದ್ಧಿವಂತರ ಮಾತಾಡ್ತಾ ಇದ್ರು, ಈ ಕಡೆಯವರು ಈಗ ಚೀತು ಅಂತಾರೆ, ನಿಮ್ಮ ಹಣೆ ಬರಕ್ಕೆ ಅಂತ ಹೇಳ್ತಾರೆ. ಅಲ್ಲಿವರೆಗೆ ತಂದಿಟ್ರಿ. ಯು ಆರ್ ಸಕ್ಸೀಡೆಡ್ ಮಿಸ್ಟರ್ ಸೋಮನಾಥ್ ನಾಯಕ್. ದಿಸ್ ಈಸ್ ನಾಟ್ ಫ್ರಮ್ ಪವರ್ ಟಿವಿ ಆಫೀಸ್, ದಿಸ್ ಇಸ್ ಫ್ರಮ್ ಯುವರ್ ಹೌಸ್, ಲೈವ್. ನೆನಪಿದೆನಾ ಡೇಟು? ಇದು ತಲೆಬುರುಡೆ. ನಿಮ್ಮ 1 ಕೋಟಿ ಆಗುವ ಮೊದಲೇ ಹುಡ್ಕೋ ಮಿಸ್ಟರ್ ಸೋಮನಾಥ್. ಧರ್ಮ ಯುದ್ಧಕ್ಕೆ ಜಯ ಸಿಗುತ್ತೆ, ಸಿಕ್ಕಿದೆ. ಇಂಥ ಯುದ್ಧಗಳಿಗೆ ಮೊದಲು ಜಯ ಥರ ಆಗುತ್ತೆ, ಮತ್ತೆ ಏನು ಸಿಗುತ್ತೆ ಅಂತ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ದಟ್ಸ್ ವೈ ಐ ಸೆಡ್, ಈ ಸಲನೂ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾನೇ ಧರ್ಮಸ್ಥಳಕ್ಕೆ ಹೋಗೋದು ಕೈ ಮುಗಿದು ನಿಲ್ಲಿಸ್ತೀನಿ ಅಂತ. ಈ ಸಲನೂ ನಮ್ಮ ಜನಕ್ಕೆ ಗೊತ್ತಾಗಿಲ್ಲ ಅಂದರೆ ವಿ ಆರ್ ಅನ್ಫಿಟ್ ಟು ಲೀವ್. ವಾಟ್? ತಾಯಿಯನ್ನು ಉಪಯೋಗಿಸ್ಕೋಬೇಕು, ತಾಯಿ ಹತ್ರ ಸೆರೆಗಾಕಿಸ್ಬೇಕು, ಕಣ್ಣೀರು ಹಾಕಿಸ್ಬೇಕು, ಎಲ್ಲರೂ ಬಂದು ನೀವು ಕಣ್ಣೀರು ಒರೆಸ್ಬೇಕು. ಅದರ ಮೇಲೆ ನಮ್ಮ ನಕ್ಸಲೈಟ್ ಭಜನೆ ಇದೆಯಲ್ಲ, ಅದರ ಭಜನೆ ಥರ ಹಾಡು ಕಟ್ಟು ಹಾಡಿಸ್ಬೇಕು. ಯೂಟ್ಯೂಬ್ಗಳಲ್ಲಿ AI ಮಾಡಿ ಓಡಿಸ್ಬೇಕು. 1 ವೇ ಇಂಟರ್ವ್ಯೂ ಕೊಟ್ಟು ಹಾಕಬೇಕು. ಕಮೆಂಟ್ ಮಾಡಲಿಕ್ಕೆ ಪೊರ್ಕಿ ಹುಡುಗರನ್ನು ಹಿಡ್ಕೊಬೇಕು. ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ ಮಾಡಬೇಕು. ಹೆಂಗಾದರೂ ಮಾಡಿ ವೀರೇಂದ್ರ ಹೆಗ್ಗಡೆಯವರನ್ನು ಜೈಲಿಗೆ ಹಾಕಬೇಕು. ನಿನ್ನ ಕನಸಿನ ಸಾಮ್ರಾಜ್ಯವನ್ನು ನೀವೆಲ್ಲ ಕಟ್ಟಬೇಕು. ಧರ್ಮ ಒಡಿಬೇಕು. ಧರ್ಮಗಳಲ್ಲಿ ವಿಭಜನೆ ತಂದಿಡಬೇಕು. ಜನರಿಗೆ ದೇವರ ಮೇಲಿರುವ ಭಕ್ತಿ ಹೋಗುವಂಗೆ ಮಾಡಬೇಕು. ಒಬ್ಬ ಸಜ್ಜನ ಮಹಾಪುರುಷನನ್ನು ಬ್ಲ್ಯಾಕ್ ಮೇಲ್ ಮಾಡಿ, ಇಲ್ಲ ಬ್ಲ್ಯಾಕ್ ಮಾರ್ಕ್ ಹಾಕಿ ಅವನ ಮೇಲೆ ಅವನನ್ನು ಕೆಳಗಡೆ ಇಡಿಸಬೇಕು. ನೀವು ರಾಜ್ಯಭಾರ ಮಾಡಬೇಕು.